ನೋಡಲಿಕ್ಕೆ ಒಂದು ಶಿವನ ಒಂದು ಶೇಪಲ್ಲಿ ಕಾಣಿಸುತ್ತೆ ಬೆಟ್ಟ ಮೇಲ್ಗಡೆ. ಹಾಗಾಗಿನೇ ಇದಕ್ಕೆ ಶಿವಗಂಗೆ ಶಿವಗಂಗೆ ಅಂತ ಹೆಸರು ಬಂದಿದೆ. ಇಲ್ಲಿ ತೀರ್ಥಗಳಿದಾವೆ, ತುಂಬ ತೀರ್ಥಗಳು. ಒಳಕಲ್ಲು ತೀರ್ಥ, ಸುಮಾರು ತೀರ್ಥಗಳಿದ್ದಾವೆ. ಯಾವ ತೀರ್ಥಗಳು ಅದು ಆ್ಯಕ್ಚುಲಿ ಅದಕ್ಕೂ ಫೇಮಸ್ ಇದೆ ಇದು. ಆಮೇಲೆ ತುಂಬ ವೈಜ್ಞಾನಿಕವಾಗಿ ಸಹ ಕೆಲವೊಂದು ವಿಸ್ಮಯಗಳು ಸಹ ಇಲ್ಲಿ ಇದಾಗಿದೆ. ಬೆಟ್ಟದ ತುದಿನಲ್ಲಿದ್ದರೆ ಸಹ ಒಳಕಲ್ಲು ತೀರ್ಥದಲ್ಲಿ ಒಂದೇ ಹೈಟ್ ಇರೋರಿಗೆ ಒಬ್ರು ಯಾರೋ ಕೈ ಹಾಕಿದ್ರೆ ನೀರು ಸಿಗುತ್ತೆ, ಇನ್ನೊಬ್ರು ಯಾರೋ ಕೈ ಹಾಕಿದ್ರೆ ನೀರು ಸಿಗಲ್ಲ, ಆ ಥರ ಎಲ್ಲ ಇದೆ. ಇಲ್ಲಿ ಫೋಟೋಶೂಟ್ಗೆ ಎಲ್ಲ ಒಳ್ಳೆ ಸೂಪರ್ ಸ್ಪಾಟ್ ನೋಡಿ. ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ತುಂಬ ಶಾರ್ಪ್ ಎಡ್ಜು ಇರೋಂಥ ಬಂಡೆಗಳಿದ್ದಾವೆ. ಕೆಳಗಡೆಯಿಂದ ತುಂಬ ಇದಿದ್ದಾವೆ. ಸಪೋರ್ಟು ಇದ್ದು ಹತ್ತಿದ್ರೆ ತುಂಬ ಒಳ್ಳೆಯದು. ಸಪೋರ್ಟ್ ಇಲ್ಲದಲ್ಲೇ ಹತ್ಲಿಕ್ಕೆ ಹೋದರೆ ಕೆಲವು ಸಲ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಕಾಲು ಫ್ರ್ಯಾಕ್ಚರ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಅದರಿಂದ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಟ್ರೆಕ್ ಮಾಡಬೇಕು. ಮಳೆಗಾಲದಲ್ಲಿ ಬಂದರೆ ತುಂಬ ಹಸಿರಾಗಿರುತ್ತೆ. ನಾವು ಬೇಸಿಗೆ ಮಾರ್ಚಲ್ಲಿ ಹೋಗಿದ್ದರಿಂದ ಸ್ವಲ್ಪ ಇದಿತ್ತು. ಬಟ್ ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ನಮಗೆ ಬಿಸಿಲಿನ ತೊಂದರೆ ಏನು ಆಗಲಿಲ್ಲ. ಯಾಕೆಂದರೆ ಬೆಳಗ್ಗೆನೇ ಹೋಗಿದ್ದರಿಂದ ನಾವು 9 ಗಂಟೆಗೆಲ್ಲ ಆಲ್ಮೋಸ್ಟು ಅಲ್ಲಿ ರೀಚ್ ಆದ್ವಿ. 9:30-10 ಗಂಟೆಗೆಲ್ಲ ನಾವು ವಾಪಸ್ ರಿಟರ್ನ್ ಬಂದುಬಿಟ್ವಿ. ಶಿವಗಂಗೆಗೆ ನೋಡಿ ಶಿವನ ಶೇಪಲ್ಲಿ ಕಾಣಿಸ್ತಿದ್ಯಾ? ಶಿವ ಮುಖ ಮೇಲ್ಗಡೆ ಮಾಡಿರೋ ಥರ ಕಾಣಿಸ್ತಾ ಇದೆ. ಅದರಿಂದನೇ ಇದಕ್ಕೆ ಶಿವಗಂಗೆ ಅಂತ ಹೆಸರು ಬಂದಿದೆ. ರೋಟ್ರಿಯಿಂದ ಪ್ರತಿ ವರ್ಷದಲ್ಲಿ ಒಂದು 8ರಿಂದ 10, 12 ಟ್ರಕ್ ಮಾಡ್ತಾ ಇರ್ತಾರೆ. ಟ್ರಕ್ಕಿಂಗಿಗೆ ನೋಡಿ ಶಿವನ ಥರ ಕಾಣಿಸ್ತಿದೆ ನೋಡಿ, ಬಂಡೆ ಶೇಪು ಮಾಡ್ತಾ ಇರ್ತಾರೆ. ಟ್ರಕ್ಕು ಯಾರು ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬೋದು ಟೀಮಲ್ಲಿ. ಸುಮಾರು ಲೋಕಲ್ ಟ್ರಕ್ಸೇ ಮಾಡ್ತಾರೆ ಜಾಸ್ತಿ ಜನರಲ್ಲಾಗಿ. ನಮ್ಮ ಸುತ್ತಮುತ್ತ ಇರೋಂಥ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಯಾರೋ ಒಬ್ರು ಬರೆದಿದ್ರು. ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಯಾರೋ ಒಬ್ರು ಹೋದ್ರು, ಭರತ್ ಕೀರ್ತಿ ಅವ್ರು ಹೋದರು. ಅವ್ರು ಹೋದ ತಕ್ಷಣ ಬೇರೆ ಎಲ್ಲ ನಾವು ಹೋಗ್ತೀವಿ, ನಾವು ಮಾಡ್ಕೋತೀವಿ ಅಂತ ಎಲ್ಲರೂ ಹೋದರು. ಕೊನೆಗೆ ಫೈನಲಿ ಎಲ್ಲರೂ ಹೋಗಿ ತುಂಬ ಒಳ್ಳೆ ಸೂಪರ್ ಫೋಟೋಶೂಟ್ ಆಯಿತು. ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ. ತುಂಬ ಒಳ್ಳೆ ಸೂಪರ್ ಫೋಟೋಶೂಟ್ ಆಯಿತು. ಶಿವಗಂಗೆ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಈಗ ಅರ್ಲಿ ಮಾರ್ನಿಂಗು ಟ್ರಕ್ ಶುರು ಮಾಡ್ಬೋದು. ಒಬ್ಬರು ಇಬ್ಬರು ಬಂದರೂ ಸಹ ಶುರು ಮಾಡ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಜನ ಇದ್ದೇ ಇರ್ತಾರೆ. ಕೋತಿಗಳು ಸ್ವಲ್ಪ ಇವರೆಲ್ಲ ಸಾಹಸ ಮಾಡಿ ಹೋಗಿ ಅಲ್ಲಿ ಫೋಟೋಶೂಟ್ ಮಾಡಿಕೊಂಡ್ರು. ಒಂದು ಅಂತ ಹೇಳ್ತಾರೆ ಅದನ್ನು ಆ್ಯಕ್ಚುಲಿ. ಅದ್ರ ಮೇಲ್ಗಡೆ ಹೋಗ್ಲಿಕ್ಕೆ ತುಂಬ ಶಾರ್ಪು, ತುಂಬ ಕಿರಿದಾದಂಥ ಜಾಗ ಇದೆ. ಒಂದು ಕಡೆಯಿಂದ ಹೋಗಿ ಒಂದು ಕಡೆಯಿಂದ ವಾಪಸ್ ಬರ್ಬೋದು. ಅದು ಎಲ್ಲರೂ ಹತ್ಲಿಕ್ಕಾಗಲ್ಲ. ತುಂಬ ಕಾನ್ಸಂಟ್ರೇಟಾಗಿ ಹತ್ತಬೇಕು. ಹಿಂದು ಮುಂದೆ ಮಾಡ್ದಂಗೆ, ನೂಕು ನುಗ್ಲು ಮಾಡ್ದಂಗೆ ನೀಟಾಗಿ ಹತ್ತಿ ಹೋಗಬೇಕು. ಎಲ್ಲಂದರಲ್ಲಿ ಕಸ ಬಿಸಾಕಿ ತುಂಬ ಹಾಳು ಮಾಡಿದ್ದಾರೆ. ಅದಕ್ಕೆ ಗೌರ್ಮೆಂಟು ಅಥವಾ ಏನು ಅಂತ ಆಕ್ಷನ್ ತೊಗೊಳ್ಳೋಂಥ ಯಾವುದೇ ಕೆಲಸನ ಮಾಡಿಲ್ಲ, ಮಾಡೋದು ಇಲ್ಲ ಬಿಡಿ. ಅದು ಆ್ಯಕ್ಚುಲಿ ಅದಷ್ಟೇ, ಏನು ಮಾಡಲಿಕ್ಕಾಗಲ್ಲ. ಅದು ಯಾವ ಶತಮಾನಗಳು ಕಳೆದ್ರೂ ಇವು ಬಿಸಾಕಿರೋ ಪ್ಲಾಸ್ಟಿಕ್ ಕೊಳೆಯಲ್ಲ. ಅದು ಮತ್ತೆ ಆಡಪ್ ಆಗ್ತಾನೆ ಇರುತ್ತೆ. ಪ್ರಕೃತಿ ನಾಶ ಆಗ್ತಾನೆ ಇರುತ್ತೆ. ನೋಡಿ, ನಾವು ಇಲ್ಲಿ ಸುತ್ತ ಬಸವಣ್ಣನ ಮೇಲ್ಗಡೆ ಬಂದ್ವಿ. ಅದ್ಭುತವಾದ ವ್ಯೂ ಸಿಗ್ತಾ ಇದೆ ನೋಡಿ. ಅಷ್ಟೇ ಜಾಗ ಇರೋದಲ್ಲಿ ಆ ಬಂಡೆ ಮೇಲೆ ಪೀಕು. ಬಂಡೆನ ಕೊರೆದಿದ್ದಾರೆ. ಹಿಂಗಿಂದ ಬಂದು ಹಿಂಗಿಂದ ವಾಪಸ್ ಬರ್ಬೋದು. ನೂಕು ನುಗ್ಲು ಮಾಡಬಾರ್ದು. ಬಟ್ ಆ ಗ್ರಿಲ್ಲು ಗಟ್ಟಿಯಾಗಿ ಹಾಕಿದ್ದಾರೆ, ತೊಂದರೆ ಇಲ್ಲ. ಇದು ಆಲ್ಮೋಸ್ಟ್ ಟಾಪ್ ಆಫ್ ದ ಇದು ವಿಚಿತ್ರವಾದ ಒಂದು ಮರ ಬೆಳೆದಿದೆ ಆ್ಯಕ್ಚುಲಿ. ಅದೇನು ಮರ, ಯಾವ ಜಾತಿ ಅಂತ ಗೊತ್ತಿಲ್ಲ. ಅಂದರೆ ನಾವಿಲ್ಲಿ ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಗಿರಿಗಂಗಾಧೇಶ್ವರ ಅಂತೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು 15-20 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ. ಬಸವಣ್ಣಂದು ಮೇಲ್ಗಡೆಯಿಂದ ಕವರ್ ಮಾಡಿದಾಗ ನಮ್ಮ ರೋಟ್ರಿಯನ್ಸು, ನಮ್ಮ ಫೆಲೋ ರೋಟ್ರಿಯನ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ಒಳ್ಳೆ ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಇಲ್ಲಿಂದ ಕಂಪ್ಲೀಟ್ ಅರ್ಧ ಬ್ಯಾಂಗ್ಳೂರು ಕಾಣಿಸುತ್ತೆ. ಆ್ಯಂಡ್ ದೆನ್ ಕೆಂಪೇಗೌಡರು ಮಾಗಡಿಯನ್ನು ಟೋಟಲ್ ಬೆಂಗಳೂರನ್ನು ಮಾಡಿದಂಥ ಒಂದು ಗೋಪುರ ಶಿವಗಂಗೆಯಲ್ಲಿದೆ. ಒಂದು ಗೋಪುರ ಶಿವಗಂಗೆ, ಇನ್ನೊಂದು ಗೋಪುರ ಲಾಲ್ಬಾಗ್ ಮತ್ತು ಯಲಹಂಕದಲ್ಲಿ
ಮತ್ತು ಇನ್ನೊಂದು ಮಾಗಡಿ ಊರಲ್ಲಿ ಒಂದು ಗೋಪುರ ಇದೆ. ಈ 4 ಗೋಪುರಗಳನ್ನ ಅಂದರೆ ಈ ಮಧ್ಯದಲ್ಲಿ ಬೆಂಗಳೂರು ಬರುತ್ತೆ ಅನ್ನೋ ಲೆಕ್ಕಕ್ಕೆ ಕೆಂಪೇಗೌಡರು ಪ್ಲ್ಯಾನ್ ಮಾಡಿದರು. ಬಟ್ ಬ್ಯಾಂಗ್ಳೂರು ಆ ವ್ಯಾಪ್ತಿ ಬಿಟ್ಟು ಇನ್ನು ಆ ಕಡೆ ತುಂಬ ಜಾಸ್ತಿ ಬೆಳೀತು. ವೈಟ್ಫೀಲ್ಡು, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ ಆ ಸೈಡ್ ತುಂಬ ಬೆಳೀತು. ಈ ಸೈಡ್ ಸಿಟಿ ಸ್ವಲ್ಪ ಎಕ್ಸ್ಟೆಂಡ್ ಆಗೋದು, ಸಿಟಿ ಕಮ್ಮಿ ಎಕ್ಸ್ಟೆಂಡ್ ಆಗಿದೆ ಈ ಕಡೆ. ಇದು ಟಾಪ್ ಆಫ್ ದ ಬೆಟ್ಟ. ಈ ಬೆಟ್ಟದಿಂದ ನೋಡಿ ಅದೇ ಗಿರಿ ಗಂಗಾಧರೇಶ್ವರ ಬೆಟ್ಟ ದೇವಸ್ಥಾನ ದರ್ಶನ ಮಾಡಿಕೊಂಡು ಒಂದಷ್ಟು ಮಜ್ಜಿಗೆ ಅದು ಇದೇನು ಕುಡ್ಕೊಂಡು ಇಲ್ಲಿಂದ ಹೊರಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ ನಮ್ಮ ಹಿರೇಮಠ ಸಾರು ಗಂಟೆ ಹೊಡಿತಾ ಇದ್ದಾರೆ. ದೊಡ್ಡದೊಂದು ಗಂಟೆ ಹಾಕಿದ್ದಾರೆ ಇಲ್ಲಿ. ಶಿವಗಂಗೆ ಒಂದು ಅದ್ಭುತವಾದಂಥ ಒಂದು ಟ್ರೆಕ್ ಪ್ಲೇಸು. ಆಮೇಲೆ ಪ್ರಸಿದ್ಧವಾದಂಥ ಹಿಂದೂ ಸೆಕ್ರೆಟ್ ಪ್ಲೇಸು. ತುಂಬ ಹತ್ತಿರದಲ್ಲಿ ಸಿಗೋಂಥ ಒಂದು ಅದ್ಭುತವಾದಂಥ ಜಾಗ. ತುಂಬ ದೂರದವರೆಗೂ ಹೋದ್ರೂ ಕೆಲವು ಸಲ ನಾವು ಟ್ರೆಕ್ ಮಾಡಲಿಕ್ಕೆಲ್ಲ ಆಗೋಲ್ಲ. ಅಂಥದ್ರಲ್ಲಿ ಇಲ್ಲಿ ಟ್ರೆಕ್ ಮಾಡ್ಬೋದು. ನೋಡಿ ಇದು ಬಂದು ಶಾಂತಲಾ ಡ್ರಾಪು. ಶಾಂತಲಾ ವಿಷ್ಣುವರ್ಧನನ ಹೆಂಡ್ತಿ. ಅವನು ವಿಷ್ಣುವರ್ಧನನ ಆಸ್ಥಾನದಲ್ಲೇ ನೃತ್ಯಗಾರ್ತಿಯಾಗಿದ್ದವಳಂತವಳು. ಅವಳನ್ನು ಮದುವೆ ಆಗಿರ್ತಾನೆ ವಿಷ್ಣುವರ್ಧನ, ಹೊಯ್ಸಳರ ರಾಜ. ನೋಡಿ ಇಲ್ಲಿ ನಾವೇನು ಮಾಡಿದ್ವಿ, ಅಲ್ಲಿ ಮುಗಿಸ್ಕೊಂಡು ಬಂದು ಇವತ್ತು ಅನ್ಫಾರ್ಚುನೇಟ್ಲಿ ವುಮೆನ್ಸ್ ಡೇನೂ ಆಗಿದ್ದರಿಂದ ವುಮೆನ್ಸ್ ಎಲ್ಲ ಸೇರಿಕೊಂಡು ಬ್ಯೂಟಿಫುಲ್ ಲೇಡೀಸು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ನಮ್ಮ ಒಬ್ಬರ ಮೇಲೆ ಕೋತಿ ಹತ್ತಿ ಕೂತಿತ್ತು. ಆಮೇಲೆ ಇಲ್ಲೊಂದು ಫೋಟೋ ಶೂಟ್ ಮಾಡ್ಕೊಂಡು ಒಂದು ಇಂಡಿಯನ್ ಫ್ಲಾಗ್ ಹಾಕಿದ್ದಾರೆ. ಫೋಟೋ ಶೂಟ್ ಮಾಡ್ಕೊಂಡು ನೋಡಿ. ಇದು ತುಂಬ ಒಳ್ಳೆ ಸೂಪರ್ ಪ್ಲೇಸು. ನೋಡಿ ಇಲ್ಲಿ ಕೆಳಗಡೆ ಬಂಡೆ ಓಪನ್ ಆಗಿದೆ ಆ್ಯಕ್ಚುಲಿ ಫುಲ್ಲು. ತುಂಬ ಅದ್ಭುತವಾಗಿ ಕಾಣುತ್ತೆ ಅಲ್ಲಿ ನೋಡಲಿಕ್ಕೆ. ಇಲ್ಲಿ 2 ಗರಡು ಕಂಬಗಳಿತ್ತು. ಇಲ್ಲಿ ನಿಂತ್ಕೊಂಡ್ರೆ ಸುತ್ತ 360 ಡಿಗ್ರಿ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ನೋಡಿ ಬೆಟ್ಟ ನೋಡಿ ಬಸವಣ್ಣ ಕಾಣುತ್ತೆ, ಮತ್ತು ಈ ಕಡೆ ಇದು ದೇವಸ್ಥಾನ ಕಾಣುತ್ತೆ. ಈ ಕಡೆಯಿಂದ ಕಂಪ್ಲೀಟ್ ಪ್ರಪಾತ ಥರ ಕಾಣಿಸುತ್ತೆ. ಅಲ್ಲಿಂದ ಕಾಲು ಜಾರಿ ಬಿದ್ದರೆ ಆಲ್ಮೋಸ್ಟ್ ಕೈಗೆ ಏನು ಸಿಗಲ್ಲ, ಅಷ್ಟು ಆಳವಾದಂಥ ಪ್ರಪಾತ. ಮೇಲೆ ಕತ್ತಿ ರೀಚ್ ಆಗೋಷ್ಟ್ರೊಳಗಡೆ ಆಲ್ಮೋಸ್ಟು 4 ಕಿಲೋಮೀಟರ್ಸ್ ಆಗುತ್ತೆ. ವಾಪಸ್ ಬರ್ತಾ 4 ಕಿಲೋಮೀಟರ್ಸು, 8 ಕಿಲೋಮೀಟರ್ಸ್ ಅಂದಾಜು 8 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ ಇದು ಕೆಂಪೇಗೌಡರದು ಗೋಪುರ. ಇದು ಒನ್ ಆಫ್ ದ ಇದು ಗಡಿ. ಇಲ್ಲಿ ಬರ್ತಾ ಒಳಕಾಲು ತೀರ್ಥಕ್ಕೆ ಹೋದ್ವಿ. ಒಳಕಾಲು ತೀರ್ಥದಲ್ಲಿ ಎಲ್ಲರೂ ಒಂಥರ ಅದೃಷ್ಟ ಪರೀಕ್ಷೆ ಅಂತ ಹೇಳಬೇಕು. ಇಲ್ಲಿ ಒಳಗಡೆ ಆ್ಯಕ್ಚುಲಿ ಮೊಬೈಲ್ ಅಲೋ ಇಲ್ಲ, ಆದ್ರೂ ಇದ್ದಿದ್ರಲ್ಲಿ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ಹಂಗಿದ್ರು ಅವರು ಶೂಟ್ ಮಾಡಬೇಡ್ರಿ ಅಂತ ಅಂದರು. ನೋಡಿ ಇಲ್ಲಿದೆ ಒಳಕಾಲು ತೀರ್ಥ. ಪಾಪ ಕೆಲವ್ರಿಗೆ ಅದೇ ಸೇಮ್ ಹೈಟು ಸೇಮ್ ಇರೋರ್ಗು ಕೆಲವ್ರಿಗೆ ಸಿಗಿತು, ಕೆಲವ್ರಿಗೆ ಸಿಕ್ಕಲಿಲ್ಲ. ಕೆಲವರು ಆ ಜಾಗದಲ್ಲಿ ಕೂತು ಅಳ್ತಿದ್ದನ್ನು ನಾವು ನೋಡಿದ್ವಿ, ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಸೆಂಟಿಮೆಂಟಲ್ ಆಗಿ ತಗೋತಾರೆ. ನೋಡಿ ಅವರು ಆಂಟಿ ಕೈ ಹಾಕಿದ್ರು ಸಿಕ್ತು. ಬಟ್ ಅವರು ಸಿಸ್ಟರು ಯಾರೋ ಇನ್ನೊಬ್ರು ಹಾಕಿದ್ರು, ಪಾಪ ಅವ್ರಿಗೆ ಸಿಗಲಿಲ್ಲ. ಅವ್ರು ಸೇಮ್ 2 ಇಟ್ಟಿದ್ರು. ನನ್ನ ಮಗಳು ಹಾಕಿದ್ಲು, ಅವಳು ಚಿಕ್ಕ ಕೈ, ಅವಳದು ಸಿಕ್ಕಲಿಲ್ಲ ಅವಳಿಗೆ. ಇನ್ನೇನು ಸ್ವಲ್ಪ ಹತ್ರ ಸ್ವಲ್ಪ ಟಚ್ ಆಯ್ತು ಅಷ್ಟೇ. ಆಮೇಲೆ ನಾನು ಟ್ರೈ ಮಾಡಿದೆ. ನನಗೆ ಅದ್ಭುತವಾಗಿ ಸೂಪರಾಗಿ ಸಿಕ್ತು. ತುಂಬ ಕೈಗೆ ಆರಾಮಾಗಿ ಸಿಕ್ತು. ಆಮೇಲೆ ಒಬ್ರು ಟ್ರೈ ಮಾಡಿದ್ರು, ಪಾಪ ಅವ್ರಿಗೆ ಸಿಗಲಿಲ್ಲ. ಕೆಲವರು ಇದು ಸೆಂಟಿಮೆಂಟಲಾಗಿ ತಗೋತಾರೆ. ಇದು ಸೈಂಟಿಫಿಕ್ಕಾಗಿ ಏನು ವಿಷಯ ಇದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಕೆಲವರು ಸಿಗುತ್ತೆ, ಕೆಲವರು ಸಿಗೋಲ್ಲ. ಸೇಮ್ ಇಟ್ಟಿರೋರಿಗೆ ಕೆಲವರು ಸಿಗುತ್ತೆ. ಕೆಳಗಡೆ ಬರ್ತಾ ಗಂಗಾಧರೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಇಂಥದ್ದೇ ಅದ್ಭುತವಾದಂಥ ವಿಡಿಯೋಗಳ ಜೊತೆಗೆ ಸಿಗ್ತಾ ಇರೋಣ. ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.